ಯು ಆರ್ ಮೈ ಸ್ವೀಟ್ ಹಾರ್ಟ್. ಟೈಮ್ ಆಯಿತು, ನಾನು ಅರ್ಜೆಂಟಿಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ, ಹೋಗ್ಬೇಡ. ಏನು ಅಪ್ಪ ನೋಡಕ್ಕೆ ಹೋಗ್ತಾ ಇದ್ದೀರಾ? ಛೇ, ಅಪ್ಪು ನಾನು ಯಾಕೆ ನೋಡೋಕೆ ಹೋಗಲಿ? ಈ ಸಮಯದಲ್ಲಿ ಅವ್ರನ್ನ ನೋಡೋಕೆ ಹೋದರೆ ನಾನು ಭಾಳ ಚೀಪ್ ಆಗ್ಬಿಡ್ತೀನಿ. ಮಗನ ಬೆಲೆ ಏನು ಅಂತ ಅವ್ರಿಗೂ ಗೊತ್ತಾಗಬೇಕು. ನಾನು ಅವ್ರು ನೋಡೋಕೆ ಹೋಗ್ತಿಲ್ಲ ಚಿನ್ನ, ನಮ್ಗೆ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್. ಹೋಗ್ಲೇಬೇಕು. ಥ್ಯಾಂಕ್ ಯು, ಬಾಯ್. ಬಾಯ್. May I come in, madam? ನೀವೆಲ್ಲಿ ಕೂತ್ಕೊಳ್ಳಿ ಸರ್. ನಾನು ಯಾಕೆ ಇಲ್ಲಿ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ಈ ಪುರುಷೋತ್ತಮ್ ಕಾರಣ ಇಲ್ಲದೆ ಎಲ್ಲೂ ಹೋಗಲ್ಲ, ಯಾವ ಕೆಲಸನೂ ಮಾಡಲ್ಲ. ಕೂತ್ಕೋ ರೋಸಿ. ಪರವಾಗಿಲ್ಲ. ಅಂದಹಾಗೆ ನಿನ್ನನ್ನು ಮಿಸ್ ರೋಸಿ ಅಂತ ಕರಿಬೇಕೋ ಅಥವಾ ಮಿಸ್ಸಸ್ ಸುರೇಶ್ ಅಂತ ಕರಿಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಕರಿಬೇಕೋ ಸ್ವಲ್ಪ ಹೇಳ್ತೀಯಾ? ಸರ್, ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಾ? ಏನಿಲ್ಲ, ಇಷ್ಟೊತ್ತು ನಿನ್ನ ಮತ್ತು ನನ್ನ ಅಳಿನ ಬಿಹೇವಿಯರ್ ನೋಡಿ ಹಾಗೆ ಕೇಳಬೇಕು ಅನ್ನೋ. ಯಾಕೆ ರೋಸಿ ಸುಮ್ಮನೆ ನಿಂತ್ಬಿಟ್ಟೆ? ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ, ನನಗೆ ಉಪಚಾರ ಮಾಡಲ್ವಾ? ಸರ್, ಏನು ಕೊಡಲಿ? ಕಾಫಿ, ಟೀ? ಕಾಫಿ ಟೀ ಅಷ್ಟೇನಾ? ಸರ್, ಬೇರೆ ಏನು ಬೇಕು? ಪಾಯ್ಸನ್ನು, T20, ಮೆಟಾಸಿಡಿ ಈ ಥರದ್ದು ಯಾವುದು ಇಲ್ವಾ? ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ನನ್ನ ಮಗಳು ಕುಡ್ಸೋಕ್ಕೆ ಅಥವಾ ನಿನಗೂ ಸುರೇಶನಿಗೆ ಕುಡ್ಸೋದಕ್ಕೆ. ಸರ್, ನೀವು ಏನು ಹೇಳ್ತಾ ಇದ್ದೀರಾ ಸರ್? ನಿನ್ ಬಂಡವಾಳ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಬಣ್ಣ ಕಳ್ಸಿದ ಮೇಲೂ ಇನ್ನೂ ಯಾಕೆ ನಾಟಕ ಆಡ್ತಾ ಇದೆಯಾ? ನನ್ನ ನಳಿನ ಜೊತೆ ಸೇರ್ಕೊಂಡು ನೀನು ಆಡ್ತಾ ಇರೋ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಲ್ಲಮ್ಮ, ವಯಸ್ಸಿಗೆ ಬಂದಿರೋ ಹುಡುಗಿ ನೀನು, ಇನ್ನೂ ಮದುವೆ ಆಗಿಲ್ಲ, ಮೇಲಾಗಿ ಒಂಟಿಯಾಗಿ ಬೇರೆ ಇದೆಯಾ? ಗೌರವ ಮರ್ಯಾದೆಯಿಂದ ಬಾಳೋದನ್ನ ಬಿಟ್ಟು ಮದುವೆ ಆಗಿರೋ ಗಂಡಸಿನಿಂದ ಸುತ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಯಾಕಾಗಬೇಕು ಸರ್? ಈ ಪ್ರಪಂಚದಲ್ಲಿ ಯಾರು ಯಾವತ್ತೂ ಮಾಡದೇ ಇರೋಂಥದ್ದೇನು ಮಾಡ್ತಾ ಇಲ್ವಲ್ಲ? ನಿಜಮ್ಮ, ನಿಜ. ಪ್ರಪಂಚದಲ್ಲಿ ಯಾರು ಮಾಡದೇ ಇರೋಂಥ ಕೆಲಸ ನೀನೇನು ಮಾಡ್ತಾ ಇಲ್ಲ. ಆದ್ರೆ ಯಾರು ಸಹಿಸಕ್ಕಾಗದೇ ಇರೋಂಥ, ಯಾವ ಸಮಾಜನ ಒಪ್ಪಕ್ಕಾಗದೇ ಇರೋಂಥ ಕೆಲಸ ಮಾಡ್ತಾ ಇದೆಯಾ ಗೊತ್ತಾ? ಇರಬಹುದು, ಆದ್ರೆ ಈ ಕೆಲಸಕ್ಕೆ ನಾನೊಬ್ಳೆ ಕಾರಣ ಅಲ್ಲ ಅಂತ ನಿಮ್ಗೆ ಗೊತ್ತಿರಬಹುದು. ನೋಡು, ನೀನು ಬೆಂಕಿ ಜೊತೆ ಸಂಬಂಧ ಮಾಡ್ತಾ ಇದೀಯಾ. ಬೆಂಕಿನೇ ಬಂದು ನಿನ್ ಮೇಲೆ ಬಿದ್ರು, ನೀನೇ ಬೆಂಕಿ ಮೇಲೆ ಬಿದ್ರು ಸುಟ್ಟು ಬೂದಿ ಆಗೋದು ನೀನು ನೆನ್ಪಿಟ್ಕೋ. ಯಾರು ಬೆಂಕಿ ಸುಟ್ಟು ಬೂದಿ ಆಗೋರು ಯಾರು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ರೋಸಿ, ನೀನ್ ನನ್ನ ಫ್ಯಾಮಿಲಿ ನೆಮ್ಮದಿನ ವಿನಾಕಾರಣ ಕೆಣಕ್ತಾ ಇದೀಯಾ. ಇದು ಪರಿಣಾಮ ನೆಟ್ಗಿರಲ್ಲ. ಯಾರು ಬೆಂಕಿ ಸುಟ್ಟು ಬೂದಿ ಆಗೋರು ಯಾರು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ರೋಸಿ, ನೀನ್ ನನ್ನ ಫ್ಯಾಮಿಲಿ ನೆಮ್ಮದಿನ ವಿನಾಕಾರಣ ಕೆಣಕ್ತಾ ಇದೀಯಾ. ಇದು ಪರಿಣಾಮ ನೆಟ್ಗಿರಲ್ಲ. ನೀವ್ ನನ್ನ ಹೆದರ್ಸೋಕ್ ಬದಲು ನಿಮ್ ಅಳಿಯನ್ನ ಕಂಟ್ರೋಲ್ ಇಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನು. ರೋಸಿ, ನೀನು ಹದ್ದು ಮೀರಿ ಮಾತಾಡ್ತಾ ಇದೀಯಾ. ನಾನು ನೀನು ಬಾಸು ಅನ್ನೋದು ನೆನಪಿರ್ಲಿ. ಹೌದು, ನೀವು ನನ್ನ ಬಾಸ್, ನನಗೂ ಗೊತ್ತಿದೆ. ಆದ್ರೆ ಅದು ಆಫೀಸಲ್ಲಿ, ಇಲ್ಲಲ್ಲ, ನೆನಪಿರ್ಲಿ. ನೋಡು, ನಾನು ನಿನ್ ಜೊತೆಲಿ ವಾದ ಮಾಡಕ್ ಬಂದಿಲ್ಲ, ಅಷ್ಟು ಪುರ್ಸೊತ್ತು ನಂಗಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ,
ನಮ್ ಸುರೇಶನ್ ಸಹವಾಸ ಮಾಡೋದು ಅವನ ಜೊತೆಲಿ ಓಡಾಡೋದನ್ನ ನೀನ್ ಬಿಟ್ಬಿಡ್ಬೇಕು ಅಷ್ಟೇ. ಹಾಗಂತ ನೀವು ಹೇಳಿದ್ರಿ ಅಂತ ಅವ್ರನ್ನ ಬಿಟ್ಬಿಡಕ್ಕಾಗತ್ತಾ ಸರ್? ನಿಮ್ಮ ಅಳಿಯನೇ ಬಂದು ಹೇಳಿ, ಆಗ ಅವ್ರನ್ನ ನಾನು ಬಿಡ್ತೀನಿ. ಇಲ್ಲಾಂದ್ರೆ ನೀವು ಹೀಗೆ ಹೇಳಿದ್ರಿ ಅಂತ ನಿಮ್ಮ ಅಳಿಯಂಗ್ ಹೇಳ್ತೀನಿ, ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡ್ತೀನಿ. ಆದ್ರೆ ನನಗನ್ಸೋ ಪ್ರಕಾರ ನಿಮ್ಮ ಅಳಿಯ ನಿಮ್ ಮಗನ್ ಬಿಡ್ಬೋದು, ಅದೇ ನನ್ನ ಬಿಡಲ್ಲ. ಅದು ನೀನು ಭ್ರಮೆ. ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ ಅನ್ನೋ ಮಾತು ಸುರೇಶನ್ಗೂ ಸದ್ಯದಲ್ಲಿ ಅರ್ಥ ಆಗುತ್ತೆ. ಆಗ ನೀನು ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ರೋಜಿಗೆ ಅಂಥ ಗತಿ ಯಾವತ್ತೂ ಬರಲ್ಲ ಸರ್. ಯಾರನ್ನ ಹೇಗ್ ಬಲೆಗೆ ಹಾಕೋಬೇಕು, ಯಾರನ್ನ ಹೇಗ್ ಮುಳುಗಿಸ್ಬೇಕು, ಯಾರಿಂದ ಎಷ್ಟು ಲಾಭ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ದುಡ್ಡೊಂದೇ ನಿನ್ನ ಜೀವನದ ಉದ್ದೇಶ ಅಂದಾಗಾಯ್ತು. ಓಕೆ, ಎಷ್ಟು ಬೇಕು? ಯಾಕೆ? ಸುರೇಶನ ಬಿಟ್ಕೊಡೋದಕ್ಕೆ. ಓ, ನಮ್ ಪ್ರೀತಿನ ಪರ್ಚೇಸ್ ಮಾಡಕ್ ಬಂದಿದ್ದೀರಾ ಸರ್? ನಿನ್ ಜನ್ಮಕ್ಕೆ ಪ್ರೀತಿ ಅಂತ ಪ್ರೀತಿ ಬೆಲೆ ಗೊತ್ತೇನೆ ನಿನ್ಗೆ? ಗೊತ್ತು, ನಿಮ್ ಮಗಳಿಗಿಂತ ಚೆನ್ನಾಗೇ ಗೊತ್ತು. ಏಯ್, ನನ್ನ ಮಗಳ ಹೆಸರತ್ತು ಯೋಗ್ಯತೆ ಕೂಡ ನಿನ್ಗಿಲ್ಲ. ನಿನ್ನನ್ನು ಯಾಕೆ ಅವಳಿಗೆ ಹೋಲಿಸ್ಕೋತೀಯ? ಪ್ರೀತಿನೇ ದೇವರು ಅನ್ಕೊಂಡಿರೋ ಅವಳಲ್ಲಿ ನಾಯಿ ತರ ಪ್ರೀತಿ ಮಾಡ್ತಾರೋ ನೀನೆಲ್ಲಿ? ಮಿಸ್ಟರ್ ಪುರುಷೋತ್ತಮ್, ನೀವು ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನನ್ ಬಾಸ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೊತ್ತರೆಗೂ ಸುಮ್ಮನೆ ಇದ್ದೀನಿ. ನಾನು ಅಷ್ಟೇ. ನಿಮ್ಮ ಅಪ್ಪನ ಮುಖ ನೋಡ್ಕೊಂಡು ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ಮಪ್ಪ ಬಡವಾದ್ರು ನೀಯತ್ತಿನ ಮನುಷ್ಯ. ಕಡೆದಾಗ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಬಿಟ್ಬಿಡು. ಬಿಡಲ್ಲ ರೀ. ಏನ್ರಿ ಮಾಡ್ತೀರಾ? ನಿಮ್ ಮಗಳು ಅವ್ಳ ಗಂಡನ ಸರಿಯಾಗಿ ನೋಡ್ಕೊಂಡಿದ್ರೆ ಅವನೇ ನನ್ನ ಹತ್ರ ಬರ್ತಾ ಇದ್ದ. ಕೂಗ್ಬೇಡಿ, ನಂಗೂ ನಿಮ್ಗಿಂತ ಜೋರಾಗಿ ಕೂಗಕ್ ಬರುತ್ತೆ. ಏನೋ ನಮ್ ಮನೆಗ್ ಬಂದಿರೋ ಗೆಸ್ಟ್ ಅಂತ ನಾನು ಸುಮ್ಮನೆ ಇದ್ದೀನಿ. ಅಲ್ಲ, ನಿಮ್ ಮನೇಲಿ ಹೆಗ್ಗಣ ಸತ್ತು ಬಿದ್ದಿರೋವಾಗ ಯಾರ್ದು ಮನೆಗೆ ಹೋಗಿ ಯಾಕೆ ನೊಣ ಹೊಡಿತೀರಾ? ಮೊದ್ಲು ನಿಮ್ ಮಗಳಲ್ಲಿ ಏನ್ ಹುಡುಕಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಮನೆ ಅಡ್ಗೆ ರುಚಿಯಾಗಿದ್ರೆ ಯಾವ ಗಂಟು ಹೋಟ್ಲಿಗೆ ಹೋಗಲ್ಲ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ನೀನು. ಪುರುಷೋತ್ತಮ್, ನಿಮ್ ಹತ್ರ ಜಗಳ ಆಡೋಷ್ಟು ನಂಗೆ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಹಾಗೆ ಇನ್ನೊಬ್ರು ಮನೆಗೆ ಬಂದು ಹೀನಾಗಿ ನಡ್ಕೊಳ್ಳೋಂಥ ಸಂಸ್ಕಾರ ನಿಮ್ಗೂ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಲೈಫ್ ಕೊಟ್ಟವ್ರ ಲೈಫ್ನೇ ಸ್ಪಾಯಿಲ್ ಮಾಡುವಂತ ಕೆಟ್ಟ ಬುದ್ಧಿ ನಿಂದು. ನೋಡು, ಒಳ್ಳೆ ಹೆಣ್ಣಿನ ಜೀವನ ಹಾಳು ಮಾಡಿದ್ರೆ ಎಂತ ನರಕ ಸಿಗುತ್ತೆ ಅಂತ ಗೊತ್ತಾ ನಿನ್ಗೆ? ನೋಡು, ನಿನ್ನ ಲೈಫ್ನ ಫೈಲ್ನ ಹ್ಯಾಕ್ ಕ್ಲೋಸ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಮಾಡಿ ತೋರಿಸ್ತೀನಿ. ಓಕೆ, ನಿಮ್ಮ ಅಳಿಯನ್ ಜೊಟ್ಟು ನನ್ನ ಕೈಲಿರೋರ್ಗೂ ನನಗೆ ನೀವೇನು ಮಾಡೋಕ್ಕಾಗಲ್ಲ. ಹೆಚ್ಚಂದ್ರೆ ನಿಮ್ಮ ಮಗಳ ಜೊತೆ ಕುತ್ಕೊಂಡು ಕಣ್ಣೀರು ಹರಿಸಿ. ನಿಲ್ಲಿ. ಬೆಳಗ್ಗೆ ಯಾಕೆ ಹಾಸ್ಪಿಟ್ಲಿಗೆ ಬಂದಿಲ್ಲ? ಯಾಕೆ ಬರ್ಬೇಕಾಗಿತ್ತು? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಮಾವನಿಗೆ ಸ್ಟ್ರೋಕ್ ಆಗಿ ಸ್ಟ್ರೋಕ್ ಹೊಡೆದಿದೆ, ಅಡ್ಮಿಟ್ ಮಾಡಿದ್ದಾರೆ. ನಾನು ಬಂದ ತಕ್ಷಣ ಸರಿ ಹೋಗ್ಬಿಡ್ತಿದ್ರಾ? ನೀವು 3 ಜನ ಗುಂಪು ಕೊಡ್ಕೊಂಡು ಹೋದ್ರಲ್ಲ, ಎದ್ದು ಕೂತ್ಕೊಂಡ್ಬಿಟ್ರಾ? ನೀನು ಹದ್ದು ಮೀರಿ ಮಾತಾಡ್ತಾ ಇದೀಯಾ? ಅದು ನೀವು ಮಾತಾಡ್ತಿರೋದು ನಾನಲ್ಲ ಮಾವ, ನೀವು ಅಲ್ಲ. ನೀವೆಲ್ಲ ನಾನು ಏನ್ ತಿಳ್ಕೊಂಡಿದ್ದೀರಾ? ಈ ಮನೆ ಅಳಿಯ ಅಂತನಾ ಅಥವಾ ಸರ್ವೆಂಟ್ ಅಂತನಾ? ನಾನೇನೋ ನಿನ್ನ ಮಹಾರಾಜ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾನಗಡ್ ಕೆಲಸ ಮಾಡಿ ಮರ್ಯಾದೆ ಕಳ್ಕೊತಾ ಇದೀಯಾ. ಏನು ನಾನಂತ ತಪ್ಪು ಮಾಡಿದ್ದೀನಿ? ನನ್ನ ಇಷ್ಟ ಬಂದಾಗ ಹೋಗೋಗಿಲ್ಲ, ಬರೋ ಹೋಗಿಲ್ಲ, ನನ್ನ ಇಷ್ಟ ಬಂದಾಗ ಮಾಡೋ ಹೋಗಿಲ್ಲ. ಇದು ಒಂದು ಜೀವನನ? ಹೊರಗಡೆ ಹೇಳ್ಕೊಳಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ವಾರಿಸ್ತಾರ. ಮನೆಗೆ ಬಂದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಳ್ಳುವಂತ ನಾಯಿಪಾಡು. ಇದು ನಿಮ್ಮ ಸಂಸ್ಕಾರನ, ನಿಮ್ಮ ಯೋಗ್ಯತೆನಾ? ರೀ, ನಿಮ್ದು ಯಾಕೋ ಅತಿ ಆಯ್ತು. ನಮ್ ಡ್ಯಾಡಿ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೇನ್ ಯೋಗ್ಯತೆ ಇದೆ?
ಓಹೋ, ಇವ್ರ ಜೊತೆ ನೀನೇ ಶಾಮಿಲ್ ಆಗ್ಬಿಟ್ಯಾ? ಏಯ್, ಗಂಡನಿಗಿಂತ ಅಪ್ಪನೇ ಹೆಚ್ಚಾಗೋದು ನೆನ್ನೆ. ನಿನ್ಗಂತೂ ಅಪ್ಪ ಅಮ್ಮ ಅನ್ನೋ ಅಭಿಮಾನ ಆಗ್ಲಿ ಅಕ್ಕರೆ ಆಗ್ಲಿ ಇಲ್ಲ. ನಿನ್ ಹೆಂಡತಿಗಾದ್ರೂ ಇದೆಯಲ್ಲ, ಅದಕ್ಕೆ ಸಂತೋಷ ಪಡು. ಸ್ವಂತ ಅಪ್ಪ ಆಸ್ಪತ್ರೆಯಲ್ಲಿ ನರಳ್ತಾ ಇರುವಾಗ ಯಾವ ಜೊತೆನೂ ತಿರ್ಗೋಕ್ ಹೋಗಿದ್ದು ಅಲ್ದೆ ಈಗ ನಮ್ಗೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆನೇ ಆಗಲ್ವಾ? ಅತ್ತೆ, ಈಗ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ. ನಾನು ಯಾವ ಜೊತೆ ಹೋಗಿಲ್ಲ. ನನ್ನ ರೋಜಿ ಜೊತೆ ಶಾಪಿಂಗ್ ಹೋಗಿದ್ದೆ, ಅದು ತಪ್ಪ? ಏಯ್, ಇಷ್ಟು ಧೈರ್ಯ ನಿನ್ಗೆ? ಕಟ್ಕೊಂಡು ಹೆಂಡತಿ ಎದುರಲ್ಲಿ ಇರೋವಾಗ್ಲೇ ಬೇರೆಯವ್ರ ಜೊತೆ ತಿರುಗಾಡ್ಕೊಂಡು ಬಂದೆ ಅಂತ ಹೇಳ್ತಿದ್ಯಲ್ಲ, ಆರ್ ಯು ನಾಟ್ ಅಶೇಮ್ಡ್? ಇವಳು ನನ್ನ ಹೆಂಡತಿನ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ನನ್ನ ಹೆಂಡತಿ ಅಲ್ಲ, ಕಟ್ಕೆ ಅಂತ ಹೆಂಡತಿ. ಬಂಜೆ, ಗೊಡ್ಡಿ, ಗರ್ಭಕೋಶನೆ ಕತ್ತರಿಸ್ಕೊಂಡಿರೋ ಮರುಭೂಮಿ. ಇವನ ಮುಟ್ಟಿದ್ರೆ ಇವನು ಸುತ್ತೋಗ್ಬಿಡ್ತಾಳಂತೆ. ಇಂಥ ಮರದ ಕಟ್ಕೆ ಜೊತೆ ನಾನು ಸಂಸಾರ ಮಾಡಕ್ಕಾಗಲ್ಲ. ಏಯ್, ನಿನ್ನ ಬಾಯಿಂದ ಇನ್ನೊಂದು ಶಬ್ದ ಹೊರಗಡೆ ಬಂದ್ರು ಕತ್ತರಿಸಿ ಆಚೆ ತರ್ತೀನಿ. ಛೇ, ನಾಯಿನ ತಂದು ಸಿಂಹಾಸನ ಮೇಲೆ ಕೂರ್ಸೋದಕ್ಕೆ ಹೇಸ್ಕ ತಿನ್ನೋ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಏಯ್, ಯಾರ್ರಿ ನಾಯಿ? ಯಾವ್ದ್ರಿ ಸಿಂಹಾಸನ? ಈ ಮನೇನ? ನಿಮ್ಮ ಆಫೀಸ? ಏಯ್, ನೀವು ಹೇಳ್ದ ಕೇಳಬೇಕು ಅಂದ್ರೆ ಒಂದು ನಾಯಿನ ತಂದು ಕಟ್ಟಾಕೊಡ್ರಿ. ಐ ಆಮ್ ಎ ಗ್ರಾಜುಯೇಟ್, ಸೆಟ್ ರೆಸ್ಪೆಕ್ಟ್ ಇರೋನು. ನನ್ನಂತವನಿಗೆ ನೀವಾಗ್ಲಿ, ನಿಮ್ಮ ಮನೆ ಆಗ್ಲಿ, ಇವಳಾಗ್ಲಿ ಲಾಯಕ್ಕಲ್ಲ. ನನ್ಗೇನಿದ್ರು ನನ್ನ ರೋಜಿನ ಲಾಯಕ್. ನಿಮ್ಮ ಪ್ರತಿಷ್ಠೆಗಿಷ್ಟು. Shut up! ಅಪ್ಪ ಅಮ್ಮನಿಗೆ ನಿಯತ್ತಾಗಿಲ್ದಿರೋ ನೀನು ನಮಗ್ ನಿಯತ್ತಾಗಿರ್ತೀಯನೋ? ನೋಡು, ಇನ್ನೊಂದು ಕ್ಷಣ ನೀನು ಇಲ್ಲಿದ್ರು ವಾಚ್ಮನ್ ಕರೆದು ಕತ್ತಿರ ಆಚೆ ತಳಿಸ್ಬೇಕಾಗತ್ತೆ. ಗೆಟ್ ಔಟ್! ರೀ, ಸಾಕು ನಿಲ್ಲಿಸ್ರಿ. ವಾಚ್ಮನ್ ಕೈ ದಬ್ಬಿಸು ಅಂತ ದರಿದ್ರೆ ನನಗೇನು ಬಂದಿಲ್ಲ. ನಾನೇ ರೆಸ್ಪೆಕ್ಟಾಗಿ ಹೋಗ್ತೀನಿ. ನೀವಿಲ್ದಿದ್ರೇನಂತೆ? ನನಗೆ ನನ್ನ ರೋಜಿದ್ದಾಳೆ. ನಾನಂದ್ರೆ ಪ್ರಾಣ. ನಿಮ್ಮಾಗಿ ಹುಚ್ಚಿನಾಯ್ ಥರ ಆಡಲ್ಲ. ಗುಡ್ ಬೈ ಮಿಸ್ಟರ್ ಪುರುಷೋತ್ತಮ್. ಗುಡ್ ಬೈ. ಗುಡ್ ಬೈ. ಯಾರು? ಸುರೇಶ್. ನೀವಾ? ಅದು ಎಷ್ಟೊತ್ತಲೆ? ಬನ್ನಿ. ಏನು ಇಷ್ಟೊತ್ತಾಗಿ ಬಂದ್ಬಿಟ್ಟಿದ್ದೀರಾ? ನೀನು ನೆನಪಾಯ್ತು ರೋಜ್, ಅದಕ್ಕೆ ಬಂದ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ರೋಸ್, ಐ ಲವ್ ಯು. ನೀನಂದ್ರೆ ನನಗೆ ಇಷ್ಟ. ನೀನು ಬಿಟ್ಟು ನಾನು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೀನು ನನ್ನ ಪ್ರಾಣ. ನಾನು ಅಂದರೆ ನಿನ್ನ ಪ್ರಾಣ ತಾನೆ? ಇಲ್ಲ ಅಂತ ಯಾರು ಹೇಳಿದ್ದು? ನಿಮ್ಮನ್ನು ನೋಡಿದ ದಿನನೇ ನಿಮಗೆ ನಾನು ಸೋತೋಗ್ಬಿಟ್ಟೆ. ಆವತ್ತಿಂದ ಒಂದೊಂದು ಕ್ಷಣನೂ ನಿಮ್ಮ ನೆನಪಲ್ಲೇ ಕಳೀತಾ ಇದ್ದೆ, ಗೊತ್ತಾ? ಐ ಲವ್ ಯು ಸೂರಿ. ಹಬ್ಬ, ನನಗೆ ಈಗ ಸ್ವರ್ಗ ಸಿಗ್ದಂಗೆ ಆಯಿತು. ನೀವು ಹೊಟ್ಟೆ ಕಿಚ್ಚಿನ ಜನಗಳು ಸಹಿಸೋಕ್ಕಾಗಲ್ಲ ನೋಡು. ಅದಕ್ಕೆ 108 ಕತೆ ಕಟ್ಟಿ ನಿನ್ನ ಬಗ್ಗೆ ಹೇಳ್ತಾರೆ. ಅದಕ್ಕೆಲ್ಲ ನಾವು ಕಿವಿ ಕೊಡೋದು ಬೇಡ. ನಿನಗೋಸ್ಕರ ನಾನು, ನನಗೋಸ್ಕರ ನೀನು ಬದುಕೋಣ, ಆಯ್ತಾ? ವಿತ್ ಪ್ಲೆಷರ್ ಸೂರಿ. ಇಂಥ ಒಂದು ದಿನ ಬರಲಿ ಅಂತ ನಾನು ಎಷ್ಟು ದಿನದಿಂದ ಆಸೆ ಪಟ್ಟಿದ್ದೆ, ಗೊತ್ತಾ? ಆದರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ನಿನ್ನ ಕಲ್ಪನೆ ಆಸೆ ನಾನು ನಿಜ ಮಾಡಿದ್ದೀನಿ ತಾನೆ? ಅದಕ್ಕೆ ನನಗೇನು ಇಲ್ವಾ? ನನ್ನ ಸರ್ವಸ್ವನೂ ನಿಮ್ಮದೇ ಆಗಿರುವಾಗ ಕೊಡೋದೇನಿದೆ? ಅವರು ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್ ರೋಸ್. ಆದರೆ ಸೂರಿ, ನೀವು ಇಷ್ಟೊತ್ತಿನಲ್ಲಿ ನಮ್ಮ ಮನೆಗೆ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅನುಮಾನ ಬರೋದಿಲ್ವಾ? ಅನುಮಾನ ಬರೋದಕ್ಕೆ ಚಾನ್ಸ್ ಇಲ್ಲ ರೋಸ್. ಯಾಕೆಂದರೆ ನಿನ್ನ ಹತ್ರ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಎಸ್. ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ? ನನ್ನ ಅರಗಿಣಿ ಹತ್ರ ನಾನು ತಮಾಷೆ ಮಾಡ್ತೀನ? ಫ್ಯಾಕ್ಟ್ ರೋಸ್. ಇಲ್ಲ ಸೂರಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಮನೆಯವ್ರಿಗೆ ಏನಾದರೂ ಬೇಜಾರಾದರೆ ಮುಂದೆ ನಮಗೆ ತೊಂದರೆ ಆಗೋದು. ಏನು ತೊಂದರೆ ಆಗುತ್ತೆ? ನಿನ್ನ ಮನಸ್ಸು ಒಂದಾಗಿರುವಾಗ ಯಾರು ಏನು ಮಾಡೋಕ್ಕಾಗುತ್ತೆ? ಹಾಗಲ್ಲ ಸೂರಿ, ನೀವು ಈಗ ತಾನೇ ಆ ಮನೆ ಸೇರಿದ್ದೀರ. ಇನ್ಮೇಲೆ ಆ ಮನೆಯಲ್ಲಿ ನಿಮ್ಮ ಅಧಿಕಾರನ ಸ್ಥಾಪಿಸ್ಬೇಕು. ಅವ್ರ ಆಸ್ತಿ, ಕಂಪನಿ, ಷೇರು, ಫ್ಯಾಕ್ಟ್ರಿ ಎಲ್ಲದನ್ನು ನಿಮ್ಮ ಹೆಸರಿಗೆ ಮಾಡ್ಕೋಬೇಕು. ನನ್ನ ಸೂರಿ ಕೋಟ್ಯಾಧಿಪತಿ ಅಂತ ಹೆಸರು ಪಡಿಬೇಕು. ಅಲ್ಲಿವರೆಗೂನಾದರೂ ಆ ಮನೆಯವ್ರ ಜೊತೆ ನೀವು ಚೆನ್ನಾಗಿರ್ಬೇಕು. ಹೋಗಿ, ನೀವೀಗಲೇ ಮನೆಗೆ ವಾಪಸ್ ಹೋಗಿ. ಇಲ್ಲ ರೋಸ್, ನಾನು ಅಲ್ಲಿಗೆ ಹೋಗಲ್ಲ. ಮತ್ತೆ ಆ ನರ್ಕಕ್ಕೆ ಹೋಗು ಅಂತ ಮಾತ್ರ ನಾನು ಹೇಳಬೇಡ ಪ್ಲೀಸ್. ಹಾಗನ್ಬಾರ್ದು ಡಿಯರ್. ನೋಡಿ, ನನ್ನ ಸೂರಿ ದೊಡ್ಡ ಶ್ರೀಮಂತ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂತ ನನಗೆ ಆಸೆ ಇರಲ್ವಾ? ಅದಕ್ಕೆ ನಿಮಗೆ ಪೂರ್ತಿ ಆಸ್ತಿ ಸಿಗೋವರೆಗೂ ನೀವಲ್ಲೇ ನಾನಿಲ್ಲೇ, ಓಕೆನಾ? ನಿನ್ನ ಪ್ರೀತಿ ಮುಂದೆ ಯಾವ ಆಸ್ತಿನೂ ನಂಗೆ ಲೆಕ್ಕಕ್ಕಿಲ್ಲ. ಅದಕ್ಕೆ ಆ ಆಸ್ತಿ, ಅವರ ಶ್ರೀಮಂತಿಕೆ, ಆ ಕೆಟ್ಟ ಹೆಂಡತಿನೂ ಕೂಡ ಪರ್ಮನೆಂಟಾಗಿ ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ. ವಾಟ್? ಏನು ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ ರೋಸ್. ಇವತ್ತು ನನಗೂ ನಮ್ಮ ಮಾವನಿಗೂ ದೊಡ್ಡ ಜಗಳನೇ ಆಯಿತು. ನನ್ನ ಹೆಂಡತಿನೂ ನನ್ನ ವಿರುದ್ಧ ಮಾತಾಡ್ಬಿಟ್ಲು ಗೊತ್ತಾ? ಅದಕ್ಕೆ ಅವರೆಲ್ರಿಗೂ ಪರ್ಮನೆಂಟಾಗಿ ಗುಡ್ ಬಾಯ್ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಐ ಲವ್ ಯು ರೋಸ್. ಐ ಲವ್ ಯು. ಐ ಡೋಂಟ್ ಲವ್ ಯು. ರೋಸ್, ತಮಾಷೆ ಮಾಡ್ತಿಲ್ಲ ತಾನೆ? ಐ ಲವ್ ಯು ರೋಸ್. Behave yourself, Mr. Suresh.